ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್ ಅವರ ರಾಜೀನಾಮೆಗೆ ಒತ್ತಾಯವನ್ನ ಮಾಡಿರತಕ್ಕಂತ ಬಿಜೆಪಿ ಮುಖಂಡ ದಿಲೀಪ್ ಕುಮಾರ್ ಅವರ ಹೇಳಿಕೆಗೆ ಇದೀಗ ಖಡಕ್ ಆಗಿ ತಿರುಗೇಟನ್ನ ಕೊಟ್ಟಿದ್ದಾರೆ ಶಾಸಕ ಎಸ್ಆರ್ ಶ್ರೀನಿವಾಸ್. ಬಗ್ಗೆ ಬ್ರೇಕಿಂಗ್ ಇದೆ. ಶಾಸಕ ಎಸ್ಆರ್ ಶ್ರೀನಿವಾಸ್ಗೆ ರಾಜೀನಾಮೆಗೆ ಆಗ್ರಹವನ್ನ ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿರುವಂತಹದ್ದು. ಎಕ್ಸ್‌ಪ್ರೆಸ್ ಲಿಂಕ್ ಕೆನಾಲ್ ಯೋಜನೆ ವಿಚಾರದಲ್ಲಿ ಶಾಸಕ ಎಸ್ಆರ್ ಶ್ರೀನಿವಾಸ್ ರಾಜೀನಾಮೆಗೆ ಒತ್ತಾಯ ಮಾಡಿದ್ದ ದಿಲೀಪ್ ಕುಮಾರ್ ಬಿಜೆಪಿ ನಾಯಕರ ವಿರುದ್ಧ ಶಾಸಕ ಎಸ್ಆರ್ ಶ್ರೀನಿವಾಸ್ ವಾಗ್ದಾಳಿ ಮಾಡಿದ್ದಾರೆ. ನಾನು ಯಾಕೆ ರಾಜೀನಾಮೆಯನ್ನ ಕೊಡಬೇಕು, ಮೊದಲು ಅವರು ಹೋರಾಟವನ್ನ ಮಾಡಲಿ, ಸಂಸದರು ಕೇಂದ್ರ ಸಚಿವರು ವಿ ಸೋಮಣ್ಣ ಅವರು ಮೊದಲು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಧ್ವನಿಯನ್ನೇ ಎತ್ತಲಿ, ಬಿಜೆಪಿಯವರು ಮೊದಲು ಹೋರಾಟದಲ್ಲಿ ಪಾಲ್ಗೊಳ್ಳಬೇಕು ಅಂತೇಳಿ ಆಗ್ರಹವನ್ನ ಮಾಡಿದ್ದಾರೆ ಶಾಸಕ ಎಸ್ಆರ್ ಶ್ರೀನಿವಾಸ್ ರಾಜೀನಾಮೆಗೆ ಆಗ್ರಹವನ್ನ ಮಾಡಲಾಗಿತ್ತು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಪರ ವಿರೋಧ ಚರ್ಚೆಗಳು ಕೂಡ ಬಂದಂತಹದ್ದು. ಎಕ್ಸ್‌ಪ್ರೆಸ್ ಲಿಂಕ್ ಕೆನಾಲ್ ವಿಚಾರ ಇದು ತುಮಕೂರು ಜಿಲ್ಲೆಗೆ ಮರಣ ಮೃದಂಗವಾಗುತ್ತೆ, ಬರಡು ಭೂಮಿಯನ್ನ ಮಾಡಲಿಕ್ಕೆ ಹೆಜ್ಜೆ ಆಗುತ್ತೆ ಅಂತೇಳಿ ಸಾಕಷ್ಟು ಆರೋಪಗಳು ಕೇಳಿಬರ್ತಾ ಇತ್ತು. ಹೀಗಾಗಿ ಬಿಜೆಪಿ ನಾಯಕರು ಸೇರಿದಂತೆ ಜೆಡಿಎಸ್ ನಾಯಕರು ಸೇರಿದಂತೆ ಸಾಕಷ್ಟು ಹೋರಾಟಕ್ಕೆ ಕೂಡ ಮುಂದಾಗಿರ್ತಕ್ಕಂತಹದ್ದು. ಈ ಒಂದು ಸಂದರ್ಭದಲ್ಲಿ ಗುಬ್ಬಿ ಶಾಸಕರು ಇದೀಗ ಕಾಂಗ್ರೆಸ್ ಶಾಸಕರಾಗಿರ್ತಕ್ಕಂತಹದ್ದು, ಯಾವುದೇ ಕಾರಣಕ್ಕೂ ಕೂಡ ಹೋರಾಟಕ್ಕೆ ಬರ್ತಾ ಇಲ್ಲ ಅನ್ನುವಂತಹ ವಿಚಾರ ಆರೋಪಗಳು ಕೂಡ ಇದ್ದೇ ಇದೆ. ಆದರೆ ಮಾಧ್ಯಮಗಳೊಂದಿಗೆ ಮಾತನಾಡಿದಂತಹ ಶಾಸಕ ಎಸ್ಆರ್ ಶ್ರೀನಿವಾಸ್ ಈ ಒಂದು ಕೆನಾಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನ್ನ ವಿರೋಧ ಯಾವತ್ತೂ ಕೂಡ ಇರುತ್ತೆ, ನಾನು ಯಾವುದೂ ಕೂಡ ಸ್ಪಂದನೆ ಮಾಡಲಿಲ್ಲ, ಯಾವುದಕ್ಕೂ ಕೂಡ ಇದಕ್ಕೆ ಒಪ್ಪಿಗೆಯನ್ನು ಕೊಡುವಂಥದ್ದಲ್ಲ. ಈ ಬಗ್ಗೆ ಸ್ವತಃ ಡಿ.ಕೆ. ಶಿವಕುಮಾರ್ ಅವರೊಂದಿಗೆ ಕೂಡ ಮಾತನಾಡ್ತೇನೆ, ಯೋಜನೆ ನಿಲ್ಲಿಸಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತೇನೆ ಅಂತ ಕೂಡ ಹೇಳಿದರು. ಇದಾದ ನಂತರ ತುಮಕೂರಿನಲ್ಲೂ ಕೂಡ ಬಿಜೆಪಿ ನಾಯಕರು ಹಾಗೆ ಮಠಾಧೀಶರು ಸೇರಿದಂತೆ ಅನೇಕ ರೈತ ಮುಖಂಡರು ಕೂಡ ಭಾಗಿಯಾಗಿ ಸಭೆಯನ್ನ ಮಾಡ್ತಾರೆ. 31ನೇ ತಾರೀಕು ಪ್ರತಿಭಟನೆ ಮಾಡಲಿಕ್ಕೆ, ಹೋರಾಟ ಮಾಡಲಿಕ್ಕೆ ಕೂಡ ಹೆಜ್ಜೆ ನೀಡ್ತಕ್ಕಂತಹದ್ದು. ಈ ಒಂದು ಸಂದರ್ಭದಲ್ಲಿ ಗುಬ್ಬಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಮುಖಂಡ ದಿಲೀಪ್ ಕುಮಾರ್ ಕೂಡ ಒಂದು ಹೇಳಿಕೆಯನ್ನ ಕೊಡ್ತಾರೆ. ಶಾಸಕರು ಆಗಲಿಲ್ಲ ಅಂತ ಹೇಳಿದ್ರೆ, ಈ ಒಂದು ಯೋಜನೆ ತಡೆಯೋದಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಹೇಳಿದ್ರೆ ರಾಜೀನಾಮೆಯನ್ನ ಬಿಸಾಕಿ ಬಂದು ಪ್ರತಿಭಟನೆಯಲ್ಲೇ ಭಾಗಿಯಾಗಿ ನನ್ನ ಜೊತೆ ಪ್ರತಿಭಟನೆ ಮಾಡಿ, ನಾವು ನಿಮ್ಮ ಬೆಂಬಲಕ್ಕೆ ನಿಂತ್ಕೊಳ್ತೇವೆ ಹೀಗಂತ ಹೇಳಿ ತಿರುಗೇಟನ್ನು ಕೊಡುವಂತಹ ಕೆಲಸವನ್ನ ಮಾಡಿದ ದಿಲೀಪ್ ಕುಮಾರ್. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗುಬ್ಬಿಯಲ್ಲಿ ಪ್ರತಿಕ್ರಿಯೆ ಕೊಟ್ಟಿರುವಂತಹ ಶಾಸಕ ಎಸ್ಆರ್ ಶ್ರೀನಿವಾಸ್, ನಾನು ಯಾಕೆ ರಾಜೀನಾಮೆಯನ್ನ ಕೊಡಬೇಕು, ನೀವೇನು ನನಗೆ ಓಟ್ ಹಾಕಿದ್ರ, ಯಾರು ಅಂತೇಳಿ ರಾಜೀನಾಮೆಯನ್ನ ಕೇಳ್ತಾ ಇದ್ದೀರಾ, ಯಾವ ಒಂದು ಹಕ್ಕನ್ನು ಇಟ್ಕೊಂಡು ಕೇಳ್ತಾ ಇದ್ದೀರಾ, ನನಗೆ ಓಟ್ ಹಾಕಿಲ್ಲ, ನನಗೆ ಬೆಂಬಲಿಸಿಲ್ಲ, ನನ್ನ ಜನಗಳು ಕೇಳಿದ್ರೆ, ನನ್ನ 5 ವರ್ಷ ಗೆಲ್ಲಿಸಿದಂತಹವರು, ನನ್ನ ಬೆಳೆಸಿದಂಥವರು ಗುಬ್ಬಿ ವಿಧಾನಸಭಾ ಕ್ಷೇತ್ರದ ಜನ, ಅವರು ಕೇಳಿದ್ರೆ ಖಂಡಿತವಾಗ್ಲೂ ನಾನು ಕೊಡ್ತೇನೆ. ಇವರು ಕೇಳಿದ ತಕ್ಷಣ ರಾಜೀನಾಮೆಯನ್ನ ಕೊಡೋದಕ್ಕೆ ಬರೋದಿಲ್ಲ, ರಾಜೀನಾಮೆ ಕೊಡೋದಕ್ಕೆ ಆಗೋದು ಕೂಡ ಇಲ್ಲ ಅಂತೇಳಿ ಏಕವಚನದಲ್ಲೇ ಕೂಡ ವಾಗ್ದಾಳಿ ಮಾಡಿದ್ದಾರೆ. ಇದರ ಜೊತೆಗೆ ವಿ ಸೋಮಣ್ಣ ಕೇಂದ್ರ ಸಂಸದರು, ಕೇಂದ್ರ ಸಚಿವರು, ಅವ್ರದ್ದು ಕೂಡ ಪಾಲಿದೆಯಲ್ಲ, ಅವರು ಕೂಡ ಜವಾಬ್ದಾರಿ ಇದೆಯಲ್ಲ, ರಾಜೀನಾಮೆ ಕೊಡ್ಲಿ ಹೇಳಿ, ಬಿಜೆಪಿ ನಾಯಕರು ಪ್ರತಿಭಟನೆಗೆ ಬರಲಿ ಹೇಳಿ, ಯಾಕಿದು ಸಾಧ್ಯ ಇಲ್ವಾ ಅಂತೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಇದೀಗ ಶಾಸಕ ಎಸ್ಆರ್ ಶ್ರೀನಿವಾಸ್ ಹೋರಾಟ ಮಾಡ್ಬೇಕಲ್ವಾ, ಗುಬ್ಬಿ ತಾಲೂಕಿನ ಜನ ಓಟ್ ಹಾಕಿದ್ರು ಅಂತ ಅವರಿಗೆ, ಅವರು ಅವ್ರನ್ನ ಯಾಕೆ ಕೇಳಲ್ಲ, ಅವನಿಗೆ ಅವ್ರು ಕೇಳೋಕ್ಕೆ ಬೀಜ ಇಲ್ಲ, ಶಕ್ತಿ ಇಲ್ಲ, ಧೈರ್ಯ ಇಲ್ಲ. ಅವ್ರು ಕೇಳುವುದು ಅವ್ರ ಪಕ್ಷದವ್ರನ್ನೇ ಅವ್ರು ಕರ್ಕೊಳ್ಳೋಕೆ ಯೋಗ್ಯತೆ ಇಲ್ಲ ಅನ್ನೋ ಅವನು ನಮ್ಮ ಬಗ್ಗೆ ಶಕ್ತಿ ಇಲ್ಲ, ಧೈರ್ಯ ಇಲ್ಲ. ಅವ್ರು ಕೇಳುವುದು ಅವ್ರ ಪಕ್ಷದವ್ರು, ಅವ್ರನ್ನ ಯಾಕೆ ಕೇಳಲ್ಲ, ಅವನಿಗೆ ಅವ್ರು ಕೇಳೋಕ್ಕೆ ಬೀಜ ಇಲ್ಲ, ಶಕ್ತಿ ಇಲ್ಲ, ಧೈರ್ಯ ಇಲ್ಲ. ಅವ್ರು ಕೇಳುವುದು ಅವ್ರ ಪಕ್ಷದವ್ರನ್ನೇ ಅವ್ರು ಕರ್ಕೊಳ್ಳೋಕೆ ಯೋಗ್ಯತೆ ಇಲ್ಲ ಅನ್ನೋ ಅವನು ನಮ್ಮ ಬಗ್ಗೆ ಮಾತಾಡ್ತಾನೆ. ಅವ್ರು ಯಾವನು ಮಾತಾಡೋದು ನಮ್ಮ ಬಗ್ಗೆ, ಏನಾಯ್ತೋ ಹೋರಾಟ ಮಾಡ್ತಾನೆ, ಮಾಡಲಿ, ಹೋರಾಟ ಮಾಡ್ತಾನೆ, ಜನಕ್ಕೆ ಅನುಕೂಲ ಆಗೋ ರೀತಿ ಹೋರಾಟ ಮಾಡ್ತಾನೆ. ಅದು ಬಿಟ್ಟು ಬೇರೆಯವ್ರ ಬಗ್ಗೆ ಮಾತಾಡಬೇಕು. ಇಲ್ಸದ ವಿಚಾರ MP ಅವರು ಅವರಲ್ಲ, MP ಅವರು ಹೋರಾಟ ಮಾಡ್ಬೇಕಲ್ವ, ಗುಬ್ಬಿ ತಾಲೂಕಿನ ಜನ ಓಟ್ ಹಾಕಿದ್ರು MP ಅವರಿಗೆ, ಅವ್ರನ್ನ ಯಾಕೆ ಕೇಳಲ್ಲ, ಅವನಿಗೆ ಅವ್ರು ಕೇಳೋಕ್ಕೆ ಬೀಜ ಇಲ್ಲ, ಶಕ್ತಿ ಇಲ್ಲ, ಧೈರ್ಯ ಇಲ್ಲ. ಅವ್ರು ಕೇಳುವುದು ಅವ್ರ ಪಕ್ಷದವ್ರನ್ನೇ ಅವ್ರು ಕರ್ಕೊಳ್ಳೋಕೆ ಯೋಗ್ಯತೆ ಇಲ್ಲ ಅನ್ನೋ ಅವನು ನಮ್ಮ ಬಗ್ಗೆ ಮಾತಾಡ್ತಾನೆ. ಅವ್ರು ಯಾವನು ಮಾತಾಡೋದು ನಮ್ಮ ಬಗ್ಗೆ, ಏನಾಯ್ತೋ ಹೋರಾಟ ಮಾಡ್ತಾನೆ, ಮಾಡಲಿ, ಹೋರಾಟ ಮಾಡ್ತಾನೆ, ಜನಕ್ಕೆ ಅನುಕೂಲ ಆಗೋ ರೀತಿ ಹೋರಾಟ ಮಾಡ್ತಾನೆ. ಅದು ಬಿಟ್ಟು ಬೇರೆಯವ್ರ ಬಗ್ಗೆ ಮಾತಾಡಬೇಕು. ನೀವು ಹೋರಾಟ ಮಾಡೋ ಹಾಗಿದ್ರೆ ಹೋರಾಟ ಮಾಡಿ, ಬೇರೆಯವ್ರ ವಿಚಾರದ ಬಗ್ಗೆ ಯಾಕೆ ಮಾತನಾಡಬೇಕು? ಹೋರಾಟ ಮಾಡಿ ಜಿಲ್ಲೆಯ ತಾಲೂಕಿನ ಜನತೆಗೆ ಅನುಕೂಲ ಆಗುವಂಥ ರೀತಿಯಲ್ಲಿ ಕೆಲಸ ಮಾಡಿ. ರಾಜೀನಾಮೆ ಕೊಡಿ ಅಂತಕ್ಕಂಥದ್ದು ಯಾಕೆ? MP ಗೆ ಓಟ್ ಹಾಕಿಲ್ವಾ, ಬಿಜೆಪಿಗೆ ಓಟ್ ಹಾಕಿಲ್ವಾ? ಗುಬ್ಬಿ ತಾಲೂಕಿನ ಜನ ಕೆಲಸ ಮಾಡಲಿ ಹೇಳಿ, ಅವ್ರು ರಾಜೀನಾಮೆ ಕೊಡಲಿ ಹೇಳಿ, ಅಥವಾ ನಿಂತ್ಕೊಂಡು ಅದನ್ನು ನಿಲ್ಲಿಸ್ಲಿ ಹೇಳಿ.
ಹೀಗಂತೇಳಿ ಪ್ರಶ್ನೆ ಮಾಡಿ ಏಕವಚನದಲ್ಲೇ ವಾಗ್ದಾಳಿಯನ್ನ ಮಾಡಿರ್ತಕ್ಕಂತಹದ್ದು. ಇದೀಗ SR ಶ್ರೀನಿವಾಸ್ ಇನ್ನು ಈ ಬಗ್ಗೆ ದಿಲೀಪ್ ಕುಮಾರ್ ಕೂಡ ಪ್ರತಿಕ್ರಿಯೆಯನ್ನ ಕೊಡಬೇಕಾಗುತ್ತೆ, ಅದು ಕೊಡೋದಕ್ಕೆ ಮುಂದಾಗ್ತಾರ ಕಾದ್ ನೋಡ್ಬೇಕಾಗತ್ತೆ. ಯಾಕೆಂತ ಹೇಳಿದ್ರೆ ಇದೀಗ ಗುಬ್ಬಿ ತಾಲೂಕಿನ ರಾಜಕೀಯ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಿದ್ದಾಜಿದ್ದಿನ ಕಣವಾಗ್ತಾ ಇದೆ, ಜಿದ್ದಾಜಿದ್ದಿನ ವೇದಿಕೆ ಆಗ್ತಾ ಇದೆ. ನೀನಾ ನಾನಾ ಎನ್ನುವಷ್ಟರ ಮಟ್ಟಿಗೆ ಕೂಡ ಬೆಳೀತಾ ಇರ್ತಕ್ಕಂತಹದ್ದು. ಒಟ್ಟಿನಲ್ಲಿ ಗುಬ್ಬಿ ತಾಲೂಕಿನ ಹಿತದೃಷ್ಟಿಯಿಂದಾಗಿ SR ಶ್ರೀನಿವಾಸ್ ಅವರು ಕೂಡ ಮುಂದಾಗ್ತಾ ಇದ್ದಾರೆ, ವಾಗ್ದಾಳಿ ಮಾಡ್ತಿರ್ತಾರೆ. ಜೊತೆಗೆ ದಿಲೀಪ್ ಕುಮಾರ್ ಕೂಡ ರಾಜೀನಾಮೆಯ ಬಿಸಾಕಿ ಎನ್ನುವಂತಹ ಕೇಳ್ತಕ್ಕಂತಹದ್ದು, ರಾಜೀನಾಮೆ ಕೊಟ್ಟು ಒಂದು ಹೋರಾಟಕ್ಕೆ ಬನ್ನಿ ಎನ್ನುವಂತಹ ಒಂದು ಒತ್ತಾಯವನ್ನ ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ಇದಕ್ಕೂ ಕೂಡ ಒಂದು ಕ್ಲಾರಿಟಿ ಸಿಗಬೇಕಾಗಿದೆ. ಇಲ್ಲಿ ಯೋಜನೆಯ ವಿಚಾರದ ಬಗ್ಗೆ ಕೂಡ ಮಾತನಾಡುವಂತಹ ಕೆಲಸ ಆಗಬೇಕೇ ವಿನಃ ಪರಸ್ಪರ ವೈಯಕ್ತಿಕವಾಗಿ ಮಾತನಾಡ್ತಕ್ಕಂಥದ್ದು, ತಮ್ಮ ಅಧಿಕಾರದ ಬಗ್ಗೆ ಮಾತನಾಡ್ತಕ್ಕಂಥದ್ದು ಅಲ್ಲ ಅನ್ನುವಂತಹದ್ದು ಸ್ಪಷ್ಟವಾಗಿ ಜನಸಾಮಾನ್ಯರು ಮಾತನಾಡ್ಕೊಳ್ತುವಂತಹ ವಿಚಾರ.